080 ಡೊಮೆಸ್ಟಿಕ್ ಲಾಂಚ್. ಸೊ ನೋಡೋಣ ಒಳಗೋಗಿ ಏನು ಸಿಸ್ಟಮ್ ಅಂತ ನೋಡೋಣ ಬನ್ನಿ. ಏರ್ ವಿಸ್ತಾರ ಫ್ಲೈಟ್ ಬರ್ತಾ ಏರ್ ಇಂಡಿಯಾ ಫ್ಲೈಟ್ ನೋಡಿದೆ, ಅದರಲ್ಲಿ ಒಂದ್ಸಲಿ ಹೋಗಬೇಕು. ತುಂಬ ಎಕ್ಸ್ಪೆನ್ಸಿವ್ ಬಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಏರ್ ಇಂಡಿಯಾ. ಹಾಯ್, ಹಲೋ, ನಮಸ್ಕಾರ, ಹರೇ ಶ್ರೀನಿವಾಸ. ಹೇಗಿದ್ದೀರಿ ಎಲ್ಲರೂ? ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂತಂದರೆ ತುಂಬ ದಿನ ಆಯಿತು ನಾನು ಟ್ರಾವೆಲ್ ಮಾಡಿ ವ್ಲಾಗ್ ಮಾಡಿ ಎಲ್ಲ. ಸೊ ಮೊನ್ನೆ ಎಲ್ಲ ಹೋಗಿದ್ದು ಒಂದು ಚಿಕ್ಕ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಅಷ್ಟೇ. ಸೊ ನೆಕ್ಸ್ಟ್ ವೀಕು ಲಾಂಗ್ ವೀಕೆಂಡ್ ಬರ್ತಾಯಿದೆ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಟ್ರಾವೆಲ್ ಮಾಡಿ ಅಂತ, ಎಲ್ಲೋಗೋಣ ಯೋಚನೆ ಮಾಡಿ 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 ಸಾಕಾಗಿತ್ತು. ಕೊನೆಗೆ ಮುಲ್ಲೇಕಿ ದೌಡ್ ಮಸ್ಜಿದ್ ಅಂತ ಮತ್ತು ಉತ್ತರಾಖಂಡ್ ಕಡೆಗೆ ಹೊರಟಿದ್ದೀನಿ. ಉತ್ತರಾಖಂಡ್ ಸಾಲ್ತಾ ಇಲ್ಲ ನೋಡಿನೂ, ಎಷ್ಟು ನೋಡಿದ್ರು ಇನ್ನೂ ದೇವಭೂಮಿ ಇನ್ನೂ ನೋಡೋದು ತುಂಬ ಇದೆ. ಸೊ ಹಾಗಾಗಿ ಇನ್ನೊಂದು ರೌಂಡ್ ಉತ್ತರಾಖಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗಿನ್ನ ವೆನ್ಸ್ಡೇ ಇವತ್ತು. ಸೊ ಇನ್ನೂ ಕರೆಕ್ಟಾಗಿ 1 ವೀಕ್ ಟೈಮ್ ಇದೆ ಹೊರಡೋಕ್ಕೆ. ಸೊ ಏನೇನು ಪ್ರಿಪ್ರೇಷನ್ ಬೇಕು ಅಂತ ಹಾಗೆ ಮೆಂಟ್ಲಿ ಯೋಚನೆ ಮಾಡ್ತಾ ಇದ್ದಾಗ ತುಂಬಾ ಪ್ರಿಪ್ರೇಷನ್ ಬೇಕು. ಮೆಂಟ್ಲಿ ಬೇಕು, ಲಾಜಿಸ್ಟಿಕ್ಸ್ ಬೇಕು, ಐಟ್ನರಿ ಬೇಕು, ಎಲ್ಲನೂ ಬೇಕು ಪ್ರಿಪ್ರೇಷನು. ಸೊ ಬಟ್ ನಾನು ಪದೇ ಚೆಕ್ ಮಾಡ್ತಿದ್ದರಿಂದ ಏರ್ ಫೇರ್ ಜಾಸ್ತಿನೇ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಒಂದು 23,000 ಏನೋ ಬಂದಿತ್ತು ರೌಂಡ್ ಟಿಕೆಟು. ಸೊ ಹಿಂಗಲ್ಲ ಇದು ಅಂದ್ಬಿಟ್ಟು ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ. ಸೊ ಇವತ್ತು ಒಂದೊಂದಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಟ್. ಸದ್ಯಕ್ಕೆ ಏರ್ ಟಿಕೆಟ್ ಒಂದು ಬುಕ್ ಆಗಿದೆ, ಆಮೇಲೆ ಹೋಟೆಲ್ ಅಕಾಮಿಡೇಷನ್ ಬುಕ್ ಆಗಿದೆ. ಭಾಗೀರಥಿ ನದಿ ತೀರದಲ್ಲಿ ಅಕಾಮಿಡೇಷನ್, ಹರ್ಷಿಲ್ ವ್ಯಾಲಿ. ಓ ಎಸ್, ದ್ಯಾಟ್ ಐ ಮಸ್ಟ್ ಮೆನ್ಷನ್. ಉತ್ತರಾಖಂಡ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಹರ್ಷಿಲ್ ವ್ಯಾಲಿ ಅಂತ. ತುಂಬ ವಿಡಿಯೋಸು ಎಲ್ಲ ನೋಡಿ, ರಿಪೋರ್ಟ್ಸು ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ತುಂಬ ದಿನದಿಂದ ಆಸೆ ಇತ್ತು ಹರ್ಷಿಲ್ ವ್ಯಾಲಿ ನೋಡಬೇಕು ಅಂತ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದನ್ನು ವಿಡಿಯೋಸದಲ್ಲೆಲ್ಲನೂ. ಸೊ ಅಲ್ಲಿ ಹೋಗಿ ನಡೆದಾಡಿ ಎಲ್ಲ ಮಾಡಬೇಕು ಅಂತ ತುಂಬ ಇಷ್ಟ ಆಗಿತ್ತು. ಸೊ ಇವಾಗ ಅವಕಾಶ ಬಂದಿದೆ. ಸೊ ನೆಕ್ಸ್ಟ್ ವೀಕ್ ಅದಕ್ಕೆ ಪ್ರಯಾಣ. ಅದಕ್ಕೆ ಇವತ್ತು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಥಿಂಕ್ ಆ್ಯಂಡ್ ಐ ಹೋಪ್ ದಿಸ್ ಟ್ರಿಪ್ ಆಲ್ಸೋ ಗೋಸ್ ವೆರಿ ವೆಲ್, ಜಸ್ಟ್ ಲೈಕ್ ಆಲ್ ಪ್ರೀವಿಯಸ್ ಟ್ರಾವೆಲ್ಸ್ ಬೈ ಗಾಡ್ಸ್ ಗ್ರೇಸ್. ಸೊ ಇದು ಅಪ್ಡೇಟ್. ಆ್ಯಂಡ್ ಹೋಗ್ತಾ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಏರ್ ಟಿಕೆಟ್ ಬುಕ್ ಮಾಡಿದ್ದು ಮಾತ್ರ ತುಂಬಾ ಮಿರಾಕಲ್ಲು. ಓಕೆ, ರೌಂಡ್ ಟಿಕೆಟ್ ಬೇಡ, ಒನ್ ವೇ ಮಾಡಿ, ನಾವು ಸದ್ಯಕ್ಕೆ ಒನ್ ವೇ ಮಾಡೋಣ ಅಂತ ನೋಡಿದ್ರೂ ಅದು ಹರ್ಷಿಲ್ಗೆ ಹೋಗೋಕ್ಕೆ ಡೆಹ್ರಾಡೂನ್ ಹೋಗಬೇಕು. ಡೆಹ್ರಾಡೂನ್ ಹೋಗಿ ಅಲ್ಲಿಂದ ಬೈ ರೋಡ್ ಹೋಗಬೇಕು. 7 hours 8 hours ಏನೋ ಜರ್ನಿ ಇದೆ ಡೆಹ್ರಾಡೂನಿಂದನೇ, ಅಷ್ಟು ದೂರ ಇದೆ ಅದು. ಸೊ ರೌಂಡ್ ಟಿಕೆಟ್ ತುಂಬ ಕಾಸ್ಟ್ಲಿ ಆಯಿತು, 23,000 26,000 ತೋರಿಸ್ತಾಯಿತ್ತು. ಹಾಗಾಗಿ ಒನ್ ವೇ ಟ್ರೈ ಮಾಡೋಣ ಅಂತ ನೋಡಿದ್ರೆ ಅದು ಕೂಡ 13,000 12,000 ಹಿಂಗೆ ತೋರಿಸ್ತಾಯಿತ್ತು. ಸರಿ ಬಿಟ್ಬಿಟ್ಟಿದ್ದೆ. ಸೊ ಇವತ್ತು ಮಧ್ಯಾಹ್ನ ಜಸ್ಟ್ ರ್ಯಾಂಡಮ್ ಆಗಿ ಚೆಕ್ ಮಾಡೋಣ ಅಂತ, ಅದು ವರ್ಕಿಂಗ್ ಡೇ ಮಧ್ಯಾಹ್ನ, ವೆನ್ಸ್ಡೇ, ಅದೂ ಮಿಡ್ ವೀಕ್ ಚೆಕ್ ಮಾಡ್ತಾಯಿದ್ರೆ ಐ ಗಾಟ್ ಇಟ್ ಫಾರ್ 9,000 ಒನ್ ವೇ ಇದು ಟಿಕೆಟು ಏರ್ ಫೇರು 9,000ಗೆ ಸಿಕ್ತು. ಸೊ ಐ ಜಸ್ಟ್ ಇಮ್ಮಿಡಿಯೇಟ್ಲಿ ಐ ಬುಕ್ಡ್ ಇಟ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ಬುಕ್ ಮಾಡಿದೆ. ಅದಾದಮೇಲೆ ಅಕಾಮಿಡೇಷನ್ ಬುಕ್ ಮಾಡಿದೆ. ಸೊ ಇಷ್ಟು ಡೆವಲಪ್ಮೆಂಟು. ಹೋಗ್ತಾ ಮತ್ತೆ ಮಾತಾಡೋಣ ಏನೇನು ಪ್ರಿಪ್ರೇಷನ್ ಆಗಬೇಕು. ಇನ್ನೂ ತುಂಬ ಪ್ರಿಪ್ರೇಷನ್ ಬಾಕಿ ಇದೆ. ಫಿಸಿಕಲ್ ಫಿಟ್ನೆಸ್ ಬೇಕು, ಮೆಂಟಲಿ ಅಲರ್ಟ್ ಬೇಕು, ಮೆಂಟಲಿ ವಿಲ್ಲಿಂಗ್ನೆಸ್ ಬೇಕು, ಸಂಕಲ್ಪ ಬೇಕು, ಎಲ್ಲ ಬೇಕು. ಸೊ ಬಿಕಾಸ್ ಇಟ್ಸ್ ನಾಟ್ ಎ ಸಿಂಪಲ್ ಪ್ಲೇಸ್, ಇಟ್ಸ್ ನಾಟ್ ಎ ಜಸ್ಟ್ ಟ್ರಾವೆಲ್ ಪ್ಲೇಸ್, ಟೂರಿಸ್ಟ್ ಪ್ಲೇಸ್ ಅಲ್ಲ ಅದು. ಟೂರಿಸ್ಟೇ ಜಾಸ್ತಿ ಹೋದ್ರೂ ಟೂರಿಸ್ಟ್ ಪ್ಲೇಸ್ ಅಲ್ಲ ಅದು. ಅದ್ರ ಮಹಿಮೆ, ಅದ್ರದ್ದು ಮಹತ್ವಗಳು ನಿಧಾನಕ್ಕೆ ಒಂದೊಂದಾಗಿ ಶೇರ್ ಮಾಡ್ತಾ ಬರ್ತೀನಿ. ಸೊ ದಿಸ್ ಈಸ್ ದ ಅಪ್ಡೇಟ್. Stay tuned with me. Be ready to travel virtually with me all the way to Uttarakhand, Harshil Valley. I am so excited. ನೋಡೋಣ ಎಲ್ಲ ಹೇಗಾಗತ್ತೆ ಅಂತ, ಬೈ ಗಾಡ್ಸ್ ಗ್ರೇಸ್. ಹಾಯ್, ನಮಸ್ತೆ, ಹರೇ ಶ್ರೀನಿವಾಸ. ಹೇಗಿದ್ದೀರಿ ಎಲ್ಲರೂ? ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ತುಂಬ ಚೆನ್ನಾಗಿ ಸನ್ರೈಸ್ ಆಗಿದೆ. ಮೋಡ ಕವಿದ ವಾತಾವರಣ, ಬಟ್ ಆದರೂ ಸನ್ರೈಸ್ ಆಗಿದೆ, ಚೆನ್ನಾಗಿದೆ. ವೆರಿ ಪ್ಲೆಸೆಂಟ್ ಮಾರ್ನಿಂಗ್.
ಇವತ್ತು ಮೇ 22, ನಾನು ಬೆಟ್ಟಕ್ಕೆ ಹೊರಡೋ ದಿನ. ಆ್ಯಸ್ ಯೂಶ್ವಲ್ ರಾತ್ರಿ ಎಲ್ಲ ಒಂದೇ ಇದು, ಕಂಫರ್ಟ್ ಝೋನಿಂದ ಹೊರಗೆ ಹೋಗ್ಬೇಕಾ ಇಸ್ ಇಟ್ ನೆಸರಿ ಅಂತ. ಆ್ಯಸ್ ಯೂಶ್ವಲ್ ನಿದ್ದೆ ಬಂದಿದ್ದು ಲೇಟು, ಮತ್ತು ಅದೇ ದುವಿಧ ಹೋಗ್ಬೇಕಾ ಅಂತ. ಸರಿ, ಆಮೇಲೆ ಹೇಳಿದೆ ಸರಿ ಹೊರಟು ಬಿಡೋಣ. ರೆಡಿ ಆಗಿದ್ದೀನಿ, ಬುಕ್ಕಿಂಗ್ ಎಲ್ಲ ಆಗಿದೆ. ಹೋಗಬೇಕು, ಅದು ಬೆಟ್ಟ ನೋಡಬೇಕು, ವ್ಯಾಲಿ ನೋಡಬೇಕು ಅಂತ ಒಂದು ಇಷ್ಟ ಇತ್ತಲ್ಲ. ಸರಿ ಎಕ್ಸಿಕ್ಯೂಟ್ ಮಾಡಿಬಿಡೋಣ ಅಂತ ಎದ್ದಿದ್ದೀನಿ. ಇನ್ನೂ ನಿದ್ದೆ, ರಾತ್ರಿ ತುಂಬ ಲೇಟು ನಿದ್ದೆ ಬಂದಿದ್ದು. ಸರಿ ನೋಡೋಣ. ಲೆಟ್ ಮೀ ಗೆಟ್ ರೆಡಿ ಆ್ಯಂಡ್ ಲೀವ್ ಫಾರ್ ಏರ್ಪೋರ್ಟ್. ಸಿ ಯು ಆನ್ ದ ವೇ. ಏರ್ಪೋರ್ಟ್ ಹೊರಟಿದ್ದೀನಿ, ಕ್ಯಾಬಲ್ಲಿ ಹೊರಟಿದ್ದೀನಿ. ಅರ್ಧ ದಾರಿ ಆಟೋಲ್ಲಿ ಬಂದೆ, ಆಮೇಲೆ ಹೆಬ್ಬಾಳ್ ಸರ್ಕಲಿಂದ ಕ್ಯಾಬಲ್ಲಿ ಹೊರಟಿದ್ದೀನಿ. ಟೈಮ್ ಸರಿಯಾಗಿದೆ, ಟೆನ್ಷನ್ ಇಲ್ಲ. ಇನ್ನು ಅಡ್ವಾನ್ಸೇ ಇದ್ದೀನಿ. ವೆದರ್ ಪ್ಲೆಸೆಂಟ್ ಆಗಿದೆ, ಟ್ರಾಫಿಕ್ ಮ್ಯಾನೇಜಬಲ್ ಆಗಿದೆ. ನೋಡೋಣ. ಸಿ ಯು ಆನ್ ದ ಫ್ಲೈಟ್. ಟರ್ಮಿನಲ್ 2ಗೆ ಹೋಗಬೇಕು. ಫಸ್ಟ್ ಟೈಮ್ ಟರ್ಮಿನಲ್ 2 ಇಂದ ಡಿಪಾರ್ಚರ್ ತಗೋತಾ ಇದ್ದೀನಿ. ಅದೇನೋ ಡೊಮೆಸ್ಟಿಕ್ ಫ್ಲೈಟ್ ಕೂಡ ಟರ್ಮಿನಲ್ 2 ಕೊಟ್ಟಿದ್ದಾರೆ ಇವತ್ತು. ಅದೇ ಮನೇಲಿ ಹೇಳ್ತಾಯಿದ್ರು, ಟರ್ಮಿನಲ್ 2 ನಾನು ಸರಿಯಾಗಿ ನೋಡ್ಕೊಂಡ್ಯಾ ಅಂತ. ಹೂನಪ್ಪ, ಇಂಡಿಯಾಲೇ ಇರ್ತೀನಿ, ಫಾರಿನ್ಗೆ ಹೋಗಲ್ಲ, ಟರ್ಮಿನಲ್ 2 ಇಂದ ಕೊಟ್ಟಿದ್ದಾರೆ ಅಂತಂದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ವೆಲ್ಕಮ್ ಟು ಟರ್ಮಿನಲ್ 2, the magnificent, the most beautiful airport in India. So excited to be here. First time Terminal 2 in the departure. One second. So beautiful. Check-in ಆಯಿತು. Wow. Look at that. What is this? Who even designed this airport here? Oh my God. So, ಇದೆಲ್ಲ ವಿಸ್ತಾರ ಕೌಂಟರ್ಸು. So, the lady told me, because I have a boarding pass already with me, I can go straight to security check, boarding gate. So, this is domestic departures. Go straight and right. ಎಲ್ಲಿ ನೋಡಲಿ ಜನ. ಅಲ್ಲಿ ನೋಡಿ ಏರ್ ಇಂಡಿಯಾದು. ಅಲ್ಲಿ ಜಸ್ಟ್ ಶೋ ಯು ಏರ್ ಇಂಡಿಯಾ ಕ್ರೌಡ್ ನೋಡಿ. ಓ ಮೈ ಗಾಡ್. ಇಲ್ಲಿ ನನಗೆ ಇದು ಕಾಣಿಸಿಲ್ಲ, ಇಂಡಿಗೋ ಕಾಣಿಸಿಲ್ಲ ಕೌಂಟರ್. ವಿಸ್ತಾರನೇ ತುಂಬ ಇದೆ ನೋಡಿ. ಇದಿಷ್ಟು ವಿಸ್ತಾರ. ಅದು ಫಸ್ಟ್ ನೋಡಿದ್ದೆ ಏರ್ ಇಂಡಿಯಾ. ಇಂಡಿಗೋ ಕಾಣ್ತಾ ಇಲ್ಲ ನಂಗೆ ಕೌಂಟರ್ಸ್. ಆ ಕಡೆನೂ ಒಂದಷ್ಟಿದೆ, ಅಲ್ಲಿರ್ಬೋದು. So now let's head to security check. ಸೆಕ್ಯೂರಿಟಿ ಚೆಕ್ ಆಯಿತು ನೋಡಿ. ಇಲ್ಲಿ ಪೀಕಿ ಬಂದಿರಿ ಅಂತ ಎಲ್ಲ ಓಪನ್ ಮಾಡಿಸಿ, ಎಲ್ಲ ನನ್ನ ಬ್ಯಾಗ್ಲೇನಿದೆ, ಮಸಾಲ ಇದೆಯಾ, ಪೌಡರ್ ಇದೆಯಾ, ಮೆಟಲ್ ಇದೆಯಾ ಎಲ್ಲ ಕೇಳಿ ಇಲ್ಲಿ ಪೀಕಿ ಬಂದಿರಿ ಈ ಥರ ಮಾಡಿಬಿಟ್ರು. ಸೊ ಇವಾಗೆಲ್ಲ ನಾನು ಸಾರ್ಟ್ ಔಟ್ ಮಾಡಿಕೊಂಡು ಮತ್ತೆ ಜೋಡಿಸ್ಕೊಂಡು ಹೋಗ್ಬೇಕು ಇವಾಗ. ಒಂಥರ ಒಳ್ಳೆಯದೇ ಸೆಕ್ಯೂರಿಟಿ ಚೆಕ್, ವೆರಿ ಸ್ಟ್ರಿಕ್ಟ್. $080 ಡೊಮೆಸ್ಟಿಕ್ ಲಾಂಚ್. ಸೊ ನೋಡೋಣ ಒಳಗೋಗಿ ಏನು ಸಿಸ್ಟಮ್ ಅಂತ.
ಲಾಂಜಲ್ಲಿ ಆ್ಯಕ್ಸಸ್ ಸಿಗಲಿಲ್ಲ, ಯಾಕೆ ಅಂದರೆ ನನಗೆ ಪ್ಲ್ಯಾಟಿನಮ್ ಕಾರ್ಡ್ ಬೇಕು, ಅದಿಲ್ಲ ನನ್ನ ಹತ್ರ. ಸೊ ಇಲ್ಲೇ ಮೈಯಾಸ್ ರೆಸ್ಟೋರೆಂಟ್ ಇತ್ತು, ಅಲ್ಲೇ ಫುಡ್ ತೊಗೊಂಡೆ. ಕಾರ್ಡ್ ಇಲ್ಲ ಅಂದರೆ 2060 ರೂಪೀಸ್ ಕೊಡಬೇಕಂತೆ ಲಾಂಜ್ಗೆ. ಅದ್ರ ಬದಲು ಇಲ್ಲೇ ಮೈಯಾಸ್ಲೇ 350 ರೂಪೀಸ್ ಕೊಟ್ಟು ಒಂದು ಪೊಂಗಲ್ ತೊಗೊಂಡೆ. ಕಾಫಿ ಎಷ್ಟಂದರೆ 209 ರೂಪಾಯಿ ಅಂತೆ. ನಾನು ಕೇಳಿದೆ, ಏನು ಕಪ್ ಜೊತೆಗೆ ಕೊಟ್ಬಿಡ್ತೀರಾ ಹೆಂಗೆ ಅಂತ. ಇಲ್ಲ ಮೇಡಮ್, ಏರ್ಪೋರ್ಟ್ ಇದು, ಇಲ್ಲೇ ನಮ್ಮಲ್ಲೇ ಚೀಪೆಸ್ಟ್ ಇರೋದು ಕಾಫಿ ಅಂತಾರೆ. ಸರಿ ಸರ್, ಚಿಕ್ಕಮಗ್ಳೂರಿಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು ನಿಮ್ಮ ಕಾಫಿ ರೇಟ್ಗೆ ಅಂತಂದೆ. ಹೀಗಿದೆ ಇಲ್ಲಿ ಸೀನು. ಬನ್ನಿ ನಮ್ಮ ಗೇಟ್ಗೆ ಹೋಗೋಣ. D18 ಗೇಟ್. ಇಲ್ಲಿ ಕೆಳಗೆ ಹೋಗಬೇಕು. ಲೆಟ್ಸ್ ಟೇಕ್ ದ ಎಸ್ಕಲೇಟರ್. ಏರ್ ವಿಸ್ತಾರ ಫ್ಲೈಟ್. ಬರ್ತಾ ಏರ್ ಇಂಡಿಯಾ ಫ್ಲೈಟ್ ನೋಡಿದೆ, ಅದರಲ್ಲಿ ಒಂದ್ಸಲಿ ಹೋಗಬೇಕು. ತುಂಬ ಎಕ್ಸ್ಪೆನ್ಸಿವ್, ಬಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಏರ್ ಇಂಡಿಯಾ. ನೋಡೋಣ. ವೆದರ್ ತುಂಬ ಚೆನ್ನಾಗಿದೆ. ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ. ಹ್ಯಾವ್ ಎ ಗ್ರೇಟ್ ಟೈಮ್. ಫ್ಲೈಟಲ್ಲಿ ಫಸ್ಟ್ ಟೈಮ್ ಫ್ಲೈ ಆಗ್ತಾರೆ. ಚೆನ್ನಾಗಿದೆ. ಸ್ವಲ್ಪ ನ್ಯಾರೋ ಅನಿಸುತ್ತೆ ಇಂಡಿಗೋಗಿಂತ ಇನ್ನರ್ ಸ್ಪೇಸ್, ಬಟ್ ಚೆನ್ನಾಗಿದೆ. ನಾನು 1 ವೀಕ್ ಮುಂಚೆನೇ ವೆಬ್ ಚೆಕ್ ಮಾಡಿ 5th ಸೀಟ್ ತೊಗೊಂಡೆ. ಸೊ ಸ್ವಲ್ಪ ಪರವಾಗಿಲ್ಲ, ನಾಟ್ ಸೋ ಕ್ಲಾಸ್ಟ್ರೋಫೋಬಿಕ್. ನೋಡೋಣ ಹೌ ದ ಫ್ಲೈಟ್ ವಿಲ್ ಬಿ ಅಂತ. ಹೋಪ್ ಇಟ್ ಇಸ್ ಫುಲ್ 23 ನಿಮಿಷ ಲೇಟ್. ಇಲ್ಲೇ ರೌಂಡ್ ಹೊಡಿತಾ ಇದೆ ಅವಾಗಿಂದ. ರನ್ವೇಲೆ ಇವಾಗ ಹೊರಡ್ತಾ ಇದೆ. ಫೈನಲಿ ಟೇಕ್ ಆಫ್. ಚೆನ್ನಾಗಿದೆ, ಬಿಸಿ ಇದೆ. ಆಲೂ ಪಲ್ಯ ನನಗೆ ಇಷ್ಟವಾದ ಫೇವ್ರೆಟ್ಟು. ರೈಸ್ ತುಂಬ ಚೆನ್ನಾಗಿದೆ, ಬಿಸಿ ಬಿಸಿ ಇದೆ. ಇದು ದಾಲ್ ಮಖನಿ ತುಂಬ ಚೆನ್ನಾಗಿದೆ. ಮಿಸ್ಸಿಂಗ್ ಅನು ಸೋ ಮಚ್. ಅನು ವುಡ್ ಹ್ಯಾವ್ ಲವ್ಡ್ ದಿಸ್ ಫುಡ್. Here I come, Dehradun. I reached, just landed. ಬಂದ್ಬಿಟ್ಟೆ. ದ ಮಚ್ ಅವೈಟೆಡ್ ಹರ್ಷಿಲ್ ಟ್ರಿಪ್. ಫಸ್ಟ್ ಪಾಯಿಂಟ್ ಡೆಹ್ರಾಡೂನ್ ಲ್ಯಾಂಡ್ ಆಯಿತು. ದೂರದಲ್ಲಿ ಬೆಟ್ಟ ಕಾಣ್ತಾ ಇದೆ. ಗೆಟ್ ಯೂಸ್ ಟು ಸೀಯಿಂಗ್ ಮೋರ್ ಆ್ಯಂಡ್ ಮೋರ್ ಮೌಂಟೈನ್ಸ್. ಲುಕಿಂಗ್ ಫಾರ್ವರ್ಡ್ ಆ್ಯನ್ ಎಕ್ಸೈಟಿಂಗ್ ಟೂರ್. The good old Dehradun airport. Jai Hind. Feels so good. ಲಾಸ್ಟ್ ಅಕ್ಟೋಬರ್ಲೇ ಬಂದಿದ್ದೆ, ಮತ್ತೆ ಬರೋ ಅವಕಾಶ ಬಂತು. ಎಲ್ಲ ಬದ್ರಿಗೆ ಹೋಗೋರೆ ಜಾಸ್ತಿ ಇವತ್ತು. ಸೀನಿಯರ್ ಸಿಟಿಸನ್ಸು, ಗ್ರೂಪ್ಸು, ಬದ್ರಿಗೆ ಹೋಗೋರು. ಚಲೋ. ಏರ್ಪೋರ್ಟಿಂದ ISBT ಹೋಗ್ತಾ ಇದ್ದೀನಿ. ಯಾವುದೋ ಫಾರೆಸ್ಟ್ ಇದೆ, NH-70 ಹೋಗ್ತಾ ಇದ್ದೀನಿ. ಮಳೆ ಬರ್ತಾ
ದಟ್ ಗ್ರೇಟ್? मैंने तो नहीं चला रखे, लोग ऐसा ना सोचेंगे, ಹಾಂ, इसके लिए अलग ही बारिश में। ನಾನು ಅಂದ್ಕೊಂಡೆ ವೈಪರ್ ಆನ್ ಆಯಿತು, ನಾನು ಅಂದ್ಕೊಂಡೆ ಇವರೇ ಡ್ರೈವರೇ ಆನ್ ಮಾಡಿದ್ದಾರೆ ಅಂದ್ಕೊಂಡೆ. ನೋಡಿದ್ರೆ ಹೇಳ್ತಾ ಇದ್ದಾರೆ, ಇಲ್ಲ ಮೇಡಮ್ ಮಳೆ ಬರ್ತಾ ಇದೆ, ನೀವು ಬಂದ್ರಲ್ಲ ಅದಕ್ಕೆ ಮಳೆ ಬರ್ತಾ ಇದೆ ಅಂತಿದ್ದಾರೆ. ಇಸನ್ ದಟ್ ವಂಡರ್ಫುಲ್? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಅಷ್ಟು ಮಳೆ ನೋಡ್ಕೊಂಬಂದು ಮತ್ತೆ ಇಲ್ಲಿ ಬಿಸಿಲು ಅಂದರೆ ಬಿಸಿಲು ಬರ್ತಿದ್ದಂಗೆ 36 ಡಿಗ್ರೀಸು. ಕೇಳಿದೆ ಹಂಗೂ ಕೂತ್ಕೊಂಡ ತಕ್ಷಣ ಏನಪ್ಪ ಮಳೆ ಬಂದಿಲ್ವಾ ಇಲ್ಲಿ ಅಂತ. ಇಲ್ಲ ಮೇಡಮ್ ಬರೀ ಬಿಸಿಲಿದೆ ಅಂತ ಅದು. ಈಗ ನೋಡಿದ್ರೆ ಹನಿ ಶುರುವಾಯಿತು. ಗ್ರೇಟ್, ನೈಸ್, ಸೋ ನೈಸ್, ಸೋ ನೈಸ್. ISBT ದೇಹರಾದೂನ್ ಬಂದಿದ್ದೀನಿ. ಇಲ್ಲಿಂದ ನಾಳೆ ಬೆಳಿಗ್ಗೆ ಹರ್ಷಿಲ್ಗೆ ಬಸ್ಸು ಕೇಳಿಕೊಂಡು ಆಮೇಲೆ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗೋಣ ಬನ್ನಿ ಅಂತ. ಏರ್ಪೋರ್ಟ್ ನೋಡಾಯಿತು, ಇಂಥ ಬಸ್ ಸ್ಟ್ಯಾಂಡು ನೋಡ್ತಾ ಇದ್ದೀವಿ ಈಗ. ಆ ಪ್ಲ್ಯಾಟ್ಫಾರ್ಮಿಂದ ಈ ಪ್ಲ್ಯಾಟ್ಫಾರ್ಮ್ವರೆಗೂ ಬಂದೆ. ಬುಕ್ಕಿಂಗ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲೂ ಒಂದು ಆಫೀಸು ಕಾಣೆ, ಸ್ಟಾಫು ಇಲ್ಲ. ಹಾಂ, ಇಲ್ಲೇನೋ ಒಂದಿದೆ, ಕೇಳ್ತೀನಿ ರೀ. सर जी हर्षिल जाना है, हर्षिल वैली जाना है, कैसे जाना है? यहाँ से तो नहीं मिलेगी गाड़ी, एक नंबर नोट करिए आप. ISBTಗೆ ಬಂದೆ, ಬಸ್ಸೆಲ್ಲ ವಿಚಾರಿಸಿದ್ದೀನಿ. ನಾಳೆ ಬೆಳ್ಳಂಬೆಳಿಗ್ಗೆ 5:15 ಅಂತೆ ಹರ್ಷಿಲ್ಗೆ ಬಸ್ಸು. ಅದು ಇಲ್ಲಿಂದ ಮಸೂರಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂತೆ, ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಇದೆ ಅಂತ ಇದ್ದಾರೆ. ಸೊ ಅದು ಆಯಿತು, ಪಕ್ಕ ಆಯಿತು. ಇವಾಗ ಹೋಗಿ ಹೋಟೆಲ್ ಬುಕ್ ಮಾಡಿರೋದಕ್ಕೆ ಹೋಗಿ ಚೆಕ್ ಇನ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ, ಒಂದು ಟೀ ಕುಡಿಯೋಣ ಅಂತ ಬಂದಿದ್ದೀನಿ ಇಲ್ಲಿಗೆ. ದೇಹರಾದೂನ್ ISBT ಬಸ್ ಸ್ಟ್ಯಾಂಡ್ ಮಸ್ತ್. ಹಾಯ್ ಅಗೇನ್. ನೋಡ್ತಾ ಇದ್ದೀರಲ್ಲ ದೇಹರಾದೂನ್ ಟ್ರಾಫಿಕ್ಕು. ದೇಹರಾದೂನ್ ಸಿಟಿ ಮಧ್ಯ ಇದ್ದೀನಿ ನಾನು. ISBT ಬಸ್ ಸ್ಟ್ಯಾಂಡು ಇದು. ISBT ಬಸ್ ಸ್ಟ್ಯಾಂಡು ಇಂಟರ್-ಸ್ಟೇಟ್ ಬಸ್ ಟರ್ಮಿನಸ್ ISBT ಅಂತ ಇರುತ್ತೆ ನಾರ್ತ್ ಇಂಡಿಯಾಲೆಲ್ಲನೂ. ಇಲ್ಲೂ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಬಸ್ ಸ್ಟ್ಯಾಂಡು. ಅಲ್ಲಿ ಅದ್ರ ಪಕ್ಕದಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾಳೆ ಬೆಳಿಗ್ಗೆ ಉತ್ತರಕಾಶಿ ಹರ್ಷಿಲ್ಗೆ ಹೋಗಬೇಕು. ಅದು ಬಸ್ ಸ್ಟ್ಯಾಂಡು ಇಲ್ಲೇ ಹತ್ತಿರ, ಮಸೂರಿ ಬಸ್ ಸ್ಟ್ಯಾಂಡು ಇಲ್ಲೇ ಹತ್ತಿರ, 5 ನಿಮಿಷ. ಸೊ ಹಾಗಾಗಿ ಬೆಳಿಗ್ಗೆ 5:15 ಬಸ್ಸು. ಸೊ ಹಾಗಾಗಿ ಬಸ್ಸು ಬೇಗ ಹಿಡಿಬೇಕು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರನೇ ರೂಮ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಸೌಂಡು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಈವ್ನಿಂಗ್ ಆಗ್ತಾಯಿದೆ, ಸನ್ಸೆಟ್ ಆಗ್ತಾಯಿದೆ. ನಿಮಗೆ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆ ಕಡೆ ಸನ್ಸೆಟ್ ಆಗ್ತಾಯಿದೆ ಬೆಸ್ಟ್. ಅದು ಸಿಕ್ಕಾಪಟ್ಟೆ ಬ್ಯುಸಿ ಊರು. ಯಾವಾಗ ಬಂದರೂ ಟ್ರಾಫಿಕ್ಕು. ಬೆಂಗಳೂರು ಥರಾನೇ ಟ್ರಾಫಿಕ್ ಜಾಸ್ತಿ ಇದೆ ದೇಹರಾದೂನಲ್ಲಿ. ಸೊ ಇವತ್ತು ಫುಲ್ ಡೇ ಟ್ರಾವೆಲ್ಲೇ ಆಗೋಯಿತು. ಬೆಳಿಗ್ಗೆ 8:15ಗೆ ಮನೆಯಿಂದ ಹೊರಟಿದ್ದು, ಡೈಲಿ ಆಫೀಸ್ ಟೈಮ್ ಥರನೇ ಹೊರಟಿದ್ದು. ಸೊ ಎಷ್ಟೊತ್ತಿಗೆ 10:15ಗೆಲ್ಲ ಏರ್ಪೋರ್ಟ್ ಸೇರಿಬಿಟ್ಟೆ. ಅದರಲ್ಲೂ ಒಂದು ಆಟೋ, ಒಂದು ಕ್ಯಾಬ್ ಮಾಡಿಕೊಂಡು 10:15 ಅಷ್ಟೊತ್ತಿಗೆ ಏರ್ಪೋರ್ಟ್ ಸೇರಿದೆ. 12 ಗಂಟೆಗೆ ನನ್ನ ಫ್ಲೈಟ್ ಇದ್ದಿದ್ದು. ಟರ್ಮಿನಲ್ 2 ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಟರ್ಮಿನಲ್ 2 ಒಳಗೆ ಹೋಗಿ ಚೆಕ್ ಇನ್ನು, ಸೆಕ್ಯೂರಿಟಿ ಚೆಕ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ಸ್ಮೂತಾಗಿತ್ತು. ಬಟ್ ನನಗೆ ಅನಿಸಿದ್ದಂದರೆ ವಾಟ್ ಐ ಎಕ್ಸ್ಪೀರಿಯನ್ಸ್ ಇಸ್ ಟರ್ಮಿನಲ್ 1ಗಿಂತ ಟರ್ಮಿನಲ್ 2ನಲ್ಲಿ ಮೇ ಬಿ ವಿಸ್ತಾರ ಏರ್ಲೈನ್ಸ್ ಅನಿಸುತ್ತೆ, ಅಥವಾ ಸೆಕ್ಯೂರಿಟಿ ಚೆಕ್ ಏರ್ಪೋರ್ಟ್ದೆ ಅಲ್ವಾ, ಏರ್ಲೈನ್ಸಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಸೆಕ್ಯೂರಿಟಿ ಚೆಕ್ ಸ್ವಲ್ಪ ಜಾಸ್ತಿನೇ ಇತ್ತು, ಸ್ವಲ್ಪ ಡೀಟೇಲ್ಡ್ ಆಗಿತ್ತು. ಹಾಗಾಗಿ ಅಲ್ಲೊಂದು 1/4 ಗಂಟೆ ಎಕ್ಸ್ಟ್ರಾ ಆಯಿತು ನಮಗೆ. ಸೊ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಓವರಾಲು. ಆಮೇಲೆ ಅಲ್ಲಿ ಲಾಂಜ್ಗೆ ಹೋದೆ. ಲಾಂಜಲ್ಲಿ ಅದೇ ಬೆಳಿಗ್ಗೆ ಹೇಳಿದ್ನಲ್ಲ ಆ ಥರ ಕ್ಯಾಶ್ ಕೊಡಬೇಕಾಯ್ತು. ಸೊ 2000+ ಕ್ಯಾಶ್ ಕೊಡಬೇಕು, ಇಲ್ಲಾಂದರೆ ಪ್ಲ್ಯಾಟಿನಮ್ ಕಾರ್ಡ್ ಇರಬೇಕು. ಸೊ ಎರಡೂ ಬೇಡ ಅಂದ್ಬಿಟ್ಟು ಅಲ್ಲೊಂದು ಮೈಯಾಸ್ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗಿ ಫುಡ್ ತೊಗೊಂಡು ಸ್ಟ್ರೈಟಾಗಿ ಫ್ಲೈಟಿಗೆ ಬಂದುಬಿಟ್ಟೆ. ಆ ಫ್ಲೈಟಿಗೆ ಬಂದಾಗ ಫ್ಲೈಟಲ್ಲಿ ನಮಗೆ ಫುಡ್ ಲಂಚ್ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್ ಆ್ಯಂಡ್ ವೆರಿ ಪ್ಲೆಸೆಂಟ್. ಬಿಸಿಯಾಗಿತ್ತು. ವೆಜ್ ಬಿರಿಯಾನಿ, ಆಮೇಲೆ ಒಂದು ಬನ್ ಆ್ಯಂಡ್ ಬಟರು, ಆಮೇಲೆ ಚಾಕ್ಲೇಟ್ ಸಾಸ್ ವಿತ್ ಚಾಕ್ಲೇಟ್ ಚಿಪ್ಸು, ಅಂದರೆ ಹೆಸರೇನು ಗೊತ್ತಿಲ್ಲ. ಡೆಸರ್ಟ್ ಆಲ್ಸೋ ತುಂಬ ಚೆನ್ನಾಗಿತ್ತು.
ಆಮೇಲೆ ಇನ್ನೇನು ಕೊಟ್ಟರು, ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿತ್ತು, ನನ್ನ ಫೇವ್ರೇಟು. ಆಮೇಲೆ ಇದು ರಾಜ್ಮಾ ಇತ್ತು ವೆಜ್ ಬಿರಿಯಾನಿಗೆ, ತುಂಬ ಚೆನ್ನಾಗಿತ್ತು. ನೀರು ಕೊಟ್ಟಿದ್ರು, ಆಮೇಲೆ ಟೀ ಕೊಟ್ಟರು, ಟೀ ಕಾಫಿ ಕೂಡ ಕೇಳ್ಕೊಂಬಂದರು. ನಾನು ಟೀ ತೊಗೊಂಡೆ. ವೆರಿ ನೈಸ್ ಪ್ಲೆಸೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಲಂಚ್ ಆಯಿತು, ಫ್ಲೈಟು ಹೋಗಿದ್ದೆ ಗೊತ್ತಾಯಿಲ್ಲ. ಊಟ ಆದಮೇಲೆ ಚೆನ್ನಾಗಿ ನಿದ್ದೆ ಬಂದುಬಿಡ್ತು, ಯಾಕೆಂದರೆ ರಾತ್ರಿನೂ ನಿದ್ದೆ ಇರಲಿಲ್ಲ ಸಾಕಷ್ಟು. ಸೊ ಮಲಗಿಬಿಟ್ಟೆ. ಆಮೇಲೆ 3:15 ನಾವೆಲ್ಲ ಕೆಳಗೆ ಬಂದಾಗ ಫ್ಲೈಟಿಂದ. ಸೊ ಕ್ಯಾಬ್ ಮಾಡಿಕೊಂಡು ಇಲ್ಲಿ ISBTಗೆ ಇಲ್ಲಿ ಬಂದುಬಿಟ್ಟೆ. ISBTಗೆ ಬಂದೆ. ಬೈ 5 o'clock ಆಯಿತು. ನಾವು ಹೊರಗೆ ಬಂದು ಪ್ರೀಪೇಯ್ಡ್ ಕ್ಯಾಬ್ ತೊಗೊಂಡು ಎರಡು ಟ್ರಾಫಿಕಲ್ಲಿ ಬರೋಷ್ಟಕ್ಕೆ 5 o'clock ಆಯಿತು. ಆಮೇಲೆ ಇಲ್ಲೇ ಒಂದು ಟೀ ಕುಡಿದ್ಬಿಟ್ಟು ಹೋಟೆಲಿಗೆ ಚೆಕ್ಇನ್ ಮಾಡಿ ರೂಮ್ ಒಳಗೆ ಬಂದೆ. ಸೊ ಇಷ್ಟು ಇವತ್ತಿನ ಪ್ರಯಾಣದ ಕಥೆ. ಸೊ ಆಲ್ಮೋಸ್ಟ್ 90% ಫುಲ್ ಟ್ರಾವೆಲ್ಲೇ ಆಗೋಗಿದೆ. ನಾಳೆ ಇದರಷ್ಟೇ ಟ್ರಾವೆಲ್ ಇರುತ್ತೆ. ನಾಳೆನೂ ಅರೌಂಡ್ 12 hours ಟ್ರಾವೆಲ್ ಇರುತ್ತೆ ನಾಳೆನೂ, ಐ ಥಿಂಕ್ ಸೊ. ಸೊ ಬೆಳಿಗ್ಗೆ 5:15ಗೆ ಬಸ್ಸಿದೆ ಇಲ್ಲಿಂದ ಉತ್ತರಕಾಶಿಗೆ. ಅಲ್ಲಿಂದ 2.5 hours 3 hours ಹರ್ಷಿಲ್ಗೆ. ಟ್ರಾಫಿಕ್ ಜಾಸ್ತಿ ಇದ್ದರೆ 3 hours ಆಗುತ್ತೆ ಅಂತ ಹೇಳಿಬಿಟ್ರು ಹೋಟೆಲ್ನವರು. ಸೊ ನೋಡೋಣ, ಬೆಳಿಗ್ಗೆ ಬೇಗ ಹೇಳಬೇಕು. ಹೋಪ್ಫುಲಿ ಬೇಗ ಹೇಳ್ತೀನಿ, ಹೋಪ್ಫುಲಿ ಬಸ್ ಸಿಕ್ಕತ್ತೆ. ನೋಡೋಣ ನಾಳೆದೇನು ಅಡ್ವೆಂಚರು ನಾಳೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಎನರ್ಜಿ, ಇವತ್ತಿನ ಟ್ರಾವೆಲ್ ಎಲ್ಲ ಮುಗೀತು. ಸೊ ಐ ಜಸ್ಟ್ ಟೇಕ್ ಸಮ್ ರೆಸ್ಟ್. ಯಾಕೆ ಹಾರ್ನ್ ಮಾಡಿ 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 ಹಿಂಗೆ ಟ್ರಾಫಿಕ್. ಓಕೆ, ಬಾಯ್ ಗೈಸ್, ಸಿ ಯು, ಗುಡ್ ನೈಟ್. ಹರೇ ಶ್ರೀನಿವಾಸ. ಫ್ಲೈಓವರ್ ಮೇಲೇನೂ 2 ರೋ ಹೋಗುತ್ತೆ, ಅಲ್ಲೊಂದು ಹೋಗುತ್ತೆ ಇಲ್ಲೊಂದು ಹೋಗುತ್ತೆ. ಕೆಳಗೂ ಇಷ್ಟೊಂದು ಟ್ರಾಫಿಕ್ಕು. ಫ್ಲೈಓವರ್ ಮೇಲೆ 2 ಲೈನ್ ಇದೆ, ಇಲ್ಲೊಂದು ಹೋಗುತ್ತೆ ಅಲ್ಲೊಂದು ಹೋಗುತ್ತೆ. ಅಷ್ಟು ಟ್ರಾಫಿಕ್ ಇದ್ದರೂ ಸಾಲ್ತಾ ಇಲ್ಲ. ಜನ ಗಾಡಿಗಳು ನೋಡಿ, ಎಷ್ಟು ದೊಡ್ಡ ಟವರ್ಗಳಿದೆ ಕಾಣುತ್ತಾ. ಹೀಗೆ ದೇಹರಾದೂನ್ ಸಿಟಿ ಲೈಫ್. ನೈಸ್. ಟೈಮ್ 7:30 ಸಾಯಂಕಾಲ. ಸನ್ಸೆಟ್ ಆಗಿ ಸ್ವಲ್ಪ ಹೊತ್ತಾಗಿದೆ, ಆದರೂ ಆಕಾಶದಲ್ಲಿ ನೋಡಿ ಎಷ್ಟು ಬೆಳಕಿದೆ. ಕತ್ಲೆ ಆಗಿದೆ ಅಂತಲೇ ಅನಿಸ್ತಾ ಇಲ್ಲ. ಆಕಾಶದಲ್ಲಿ ಇನ್ನೂ ಬೆಳಕು.